ಹಾಯ್ ಹಲೋ ನಮಸ್ಕಾರ. ಇವತ್ತು ಭಾನುವಾರ. ತುಂಬ ದಿನದಿಂದ ಲಾಗ್ ಅಂತೂ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಆದರೆ ಈಗ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಏನಕ್ಕಪ್ಪ ಲಾಗ್ನ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೆ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಆಯಿತು, ಜೊತೆಗೆ ಹೆಲ್ತ್ ಇಶ್ಯೂಸ್, ಅದರ ಜೊತೆಗೆ ಟೈಮ್ ಅಂತೂ ಸಾಕಾಗ್ತಾನೇ ಇರಲಿಲ್ಲ, ಮುಂದೆನೂ ಸಾಕಾಗಲ್ಲ. ಟೈಮ್ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಏನನ್ನೂ ಮಾಡೋಕ್ಕೆ ಆಗಲ್ಲ. ಅಂತೂ ಇಂತೂ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಹೆಣ್ಮಕ್ಳಿಗೆ ಏನಪ್ಪ ಡೈಲಿ ರುಟೀನ್ ಇರುತ್ತೆ, ಅದೇ ಆಚೆ ನೀರು ಹಾಕು, ರಂಗೋಲೆ ಬಿಡು, ಮನೆ ಕ್ಲೀನ್ ಮಾಡು, ಅಡುಗೆ ಮಾಡು, ಮನೇಲಿರೋರನ್ನ ನೋಡ್ಕೊ, ಇದನ್ನು ಬಿಟ್ಟರೆ ಇನ್ನೇನಪ್ಪ ಇರುತ್ತೆ. ಏನೇ ಬೇರೆ ಕೆಲಸ ಇದ್ದರೂ ಈ ಕೆಲಸಗಳಂತೂ ಡೈಲಿ ಇನ್ಕ್ಲೂಡ್ ಆಗೇ ಇರುತ್ತೆ. ಓಕೆ, ಇವಾಗ ನನ್ನ ವಿಷಯಕ್ಕೆ ಬರೋಣ. ನಾನೇನಪ್ಪ ಮಾಡ್ತಾಯಿದ್ದೆ ಅಂದರೆ ಬೆಳಿಗ್ಗೆನೇ ಎದ್ದು ಆಚೆ ಗುಡಿಸಿ ನೀರು ಹಾಕಿ ರಂಗೋಲೆ ಬಿಟ್ಟು ನಾನು ಕಾಫಿ ಮಾಡ್ಕೊಂಡು ಕುಡಿದು ಪಾಪಗೂ ಹಾಲು ಕೊಟ್ಟು ಈಗ ಪಾತ್ರೆ ತೊಳಿತಾ ಇದ್ದೀನಿ. ಆಮೇಲೆ ಪಾಪಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ರೆ ಪಾಪು ಫೋನಲ್ಲಿ ಆಟ ಆಡ್ತಾ ಇದ್ದ. ಸರಿ ತಿಂಡಿ ತಿನ್ಸೋಕ್ಕೆ ನಾನು ಇವನಿಗೆ ಪೂಸಿ ಹೊಡಿಬೇಕು. ಮೇಲಕ್ಕೆ ಕರ್ಕೊಂಡೋಗಿ ಟೆರೆಸ್ ಮೇಲೆ ತಿಂಡಿ ತಿನ್ಸಕ್ಕೆ ಹೋಗೋಣ ಅಂದರೆ ಅಲ್ಲಿ ಮಕ್ಕಳು ಪಾರಿವಾಳಕ್ಕೆ ಫುಡ್ ರೆಡಿ ಮಾಡ್ತಾಯಿದ್ರು. ಸರಿ ಪಾಪುನೂ ಅವ್ರ ಜೊತೆ ಆಟ ಆಡಿಕೊಂಡು ತಿಂಡಿ ತಿಂದ. ಇಲ್ಲಿ ನಮ್ಮ ವೀಡಿಯೋಗ್ರಾಫರು ಮೇಲ್ಗಡೆ ಮೋಡದ್ದು ವೀಡಿಯೋ ಮಾಡ್ತಾಯಿದ್ರು. ಪರವಾಗಿಲ್ಲ, ಏನೋ ವೀಡಿಯೋ ಮಾಡ್ತಿದ್ದಾರೆ ಅಂದರೆ ಮೋಡ ಚೆನ್ನಾಗೇ ಕಾಣಿಸ್ತಾ ಇತ್ತು, ಹಾಗಾಗಿ ಅದು ಇರಲಿ ಅಂತ ಆ್ಯಡ್ ಮಾಡಿದೆ. ಜೊತೆಗೆ ಕೆಳಗಡೆ ಬಂದು ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದೀನಿ. ಕ್ಲೀನಿಂಗ್ ಎಲ್ಲ ಮುಗೀತು, ಆದರೆ ಹೊಟ್ಟೆಗೂ ಏನಾದರೂ ಹಾಕ್ಕೋಬೇಕಲ್ವಾ, ಹಾಗಾಗಿ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಆಲೂಗೆಡ್ಡೆನ ಬೇಯಿಸ್ಕೊಂಡೆ, ಜೊತೆಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡೆ. ಆಲೂಗೆಡ್ಡೆ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ. ಹಾಗೆ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಸೊ ಈರುಳ್ಳಿ ಫ್ರೈ ಆದಮೇಲೆ ಆಲೂಗೆಡ್ಡೆ ಸ್ಮ್ಯಾಶ್ನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಆಲೂಗೆಡ್ಡೆ ಪಲ್ಯ ರೆಡಿ. ನಂತರ ದೋಸೆ ಹಾಕ್ಕೊಂಡು ದೋಸೆ ತಿಂತಾಯಿದ್ರೆ ನನಗೊಂದು ಸಾಂಗ್ ನೆನಪಾಯಿತು. ಈ ಜನುಮವೇ ಆಹದೊರಕಿದೆ ರುಚಿ ಸವಿಯಲು ಅನ್ನೋ ಸಾಂಗ್. ನಿಮಗೂ ಹೀಗೆ ನೆನಪಾಗತ್ತಾ? ತಿಂಡಿ ತಿಂದಾದಮೇಲೆ ಅಂತೂ ಇಂತೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದರೆ ನನಗೆ ನೆನಪಾಗಿತ್ತು ಗೃಹಭಂಗದ ಕೊನೆ ಎಪಿಸೋಡ್ ಅಪ್ಲೋಡ್ ಆಗಿದೆ ಯೂಟ್ಯೂಬಲ್ಲಿ ಅಂತ. ಸರಿ ಆಯಿತು, ಗೃಹಭಂಗ ಸೀರಿಯಲ್ ನೋಡೋಣ ಅಂತ ಬಂದರೆ 65ನೇ ಎಪಿಸೋಡು, ಇದು ಲಾಸ್ಟ್ ಎಪಿಸೋಡು. ನೀವು ಯಾರಾದರೂ ನೋಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನೋಡ್ತಾ ಇದ್ದೀನಿ ಅಂತ. ನಾನು ಯೂಶ್ವಲಿ ಸೀರಿಯಲ್ಸ್ ಅಷ್ಟು ನೋಡಲ್ಲ, ಆದರೂ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಸೀನ್ ಎಲ್ಲಾದರೂ ನೋಡಿದಾಗ ನೋಡಬೇಕು ಅನಿಸಿದ್ರೆ ಮಾತ್ರ ನೋಡೋದು. ಇದು ಎಸ್.ಎಲ್. ಭೈರಪ್ಪ ಅವರ ಕಾದಂಬರಿ ಆಧಾರಿತ ಸೀರಿಯಲ್ಲು. ಇದರಲ್ಲಂತೂ ಮಾಳವಿಕಾ ಮ್ಯಾಮ್ ಅವರು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಕೊನೆಯ ಎಪಿಸೋಡ್ ನೋಡಿ ವಿಶ್ವನ ಮುಂದಿನ ಜೀವನ ಏನಪ್ಪ ಆಯಿತು ಅಂತ ಯೋಚನೆ ಮಾಡುವಾಗ ಹಾಗೆ ಸರ್ಚ್ ಮಾಡ್ತಿದ್ದೆ. ಅದರಲ್ಲಿ ಅನ್ವೇಷಣಾ ಕಾದಂಬರಿಯಲ್ಲಿ ವಿಶ್ವನ ಬಗ್ಗೆ ಮುಂದಿನ ಜೀವನ ಹೇಗಿರುತ್ತೆ ಅಂತ ಬರೆದಿದ್ದಾರೆ ಅಂತ ತಿಳಿತು. ಅದೊಂದು ಓದಬೇಕು. ಕೊನೆ ಎಪಿಸೋಡ್ ನೋಡಿ ಮುಗಿಸಿ ಪಾಪುನ ಊಟ ಮಾಡಿಸೋಣ ಅಂತ ಕರ್ಕೊಬಂದೆ. ಪಾಪುನ ಊಟ ಮಾಡ್ಸೋಕ್ಕೆ ನಾನು ಸರ್ಕಸ್ಸೇ ಮಾಡಬೇಕು. ಒಳಗಡೆ ಕೂತ್ಕೊಂಡು ಊಟ ಮಾಡಿಸೋಣ ಅಂದರೆ ಬಾಯೇ ಓಪನ್ ಮಾಡಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಒಂಚೂರು ಓಡಾಡ್ಕೊಂಡು ತಿಂತಾನೆ ಅಂತ ಆಚೆ ಕರ್ಕೊಂಡು ಬಂದು ತಿನ್ನಲ್ಲ. ಊಟ ಆದಮೇಲೆ ಪುಣ್ಯಂಗೆ ಮೆಹಂದಿ ಹಾಕ್ಕೊಡ್ತಾ ಇದ್ದೆ. ಮೆಹಂದಿ ಹಾಕೋಕ್ಕೆ ನಮ್ಮ ಸಾಹೇಬ್ರು ಎಲ್ಲಿ ಬಿಡ್ತಾರೆ, ಬಂದು ಚೇಷ್ಟೆ ಮಾಡ್ತಾಯಿದ್ರು. ಅವ್ನು ಚೇಷ್ಟೆ ಮಧ್ಯೆನೂ ಮೆಹಂದಿ ಈ ಥರ ಬಂತು. ಇದು ಹಾಕಿದ್ಮೇಲೆ ಪಾಪನೂ ಹೋಗಿ ಮಲ್ಕೊಂಡ. ಇದೇ ಸರಿಯಾದ ಟೈಮ್ ಅಂದ್ಬಿಟ್ಟು ಪುಣ್ಯನ ಬರ್ಡೇ ಇತ್ತು, ಸೊ ಗಿಫ್ಟ್ ರ್ಯಾಪ್ ಮಾಡ್ತಾಯಿದ್ದೆ. ಗಿಫ್ಟ್ ರ್ಯಾಪ್ ಮಾಡಿ ಮುಗಿಸಿ ಸ್ವಲ್ಪ ವಾಶ್ರೂಮ್ ಕ್ಲೀನ್ ಮಾಡೋದಿತ್ತು. ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಪಾಪು ಎದ್ದು ಬೆಡ್ಡಲ್ಲೇ ಮಿಸ್ಕಾಡ್ತಿದ್ದ. ಸೊ ಅವನನ್ನು ಎಬ್ಬಿಸ್ಕೊಂಡು ಅವನಿಗೂ ಮುಖ ತೊಳೆಸಿ ದೀಪ ಹಚ್ಚಿ ಕಾಫಿ ಕುಡಿಯೋಣ ಅಂತ ಬಂದೆ. ಬೆಳಿಗ್ಗೆ 4:15ಗೆ ಎದ್ದು ಬೈಕ್ ರೈಡ್ ಹೋದವರು ವಾಪಸ್ 4 ಗಂಟೆಗೆ ಬಂದು ಮಲ್ಕೊಂಡ್ರು. ಕಾಫಿ ಕೊಟ್ಟರು, ಎದ್ದೇಳಲಿಲ್ಲ. ಸಡನ್ನಾಗಿ ಮ್ಯಾಚ್ ಇರೋದು ನೆನಪಾಯಿತು. ಟಿ ವಿ ಹಾಕಿದ್ರೆ ಮಳೆಯಿಂದ ಡಿಲೇ ಆಗಿಬಿಟ್ಟಿತ್ತು. ಹಾಗೆ ರಾತ್ರಿ ಊಟಕ್ಕೆ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಹಾಗೆ ಟೊಮೊಟೊ ಬಾತ್ ಪ್ರಿಪೇರ್ ಮಾಡುವಾಗ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆನೂ ತೊಳೆಯೋಣ ಅಂತ ತೊಳಿತಾ ಇದ್ದೀನಿ. ಎಷ್ಟೇ ಪಾತ್ರೆ ತೊಳೆದ್ರು ಮತ್ತೆ ಪಾತ್ರೆ ಬೀಳ್ತಾನೆ ಇರುತ್ತೆ. ಹಾಗೆ ಬಟ್ಟೆನೂ ಒಗ್ದಾಕ್ಬಿಟ್ಟೆ. ಆದರೆ ಬಟ್ಟೆ ಮಡ್ಚೋದು ಇದೆಯಲ್ಲ, ಅದ್ರಷ್ಟು ಕಷ್ಟ ಯಾರಿಗೂ ಬೇಡ. ಬಟ್ಟೆ ಮಡ್ಚೋಕ್ಕೆ ಒಂದಷ್ಟು ಟೈಮ್ ಬೇಕು. ಪಾಪದ ಊಟದ ಟೈಮ್ ಆಗಿತ್ತು. ಸೊ ನೀವು ಊಟ ಮಾಡಿಸಿ ಆಚೆ ಎಲ್ಲೂ ಹೋಗೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ ಮೊಸರು ಬೇಕಿತ್ತು ಅಂತ ನೆನಪಾಯಿತು. ಸೊ ಮೊಸರು ತಗೊಂಡು ಹಾಗೆ ನೀರನ್ನು ತಂದುಬಿಡೋಣ ಅಂತ ಹೋದ್ವಿ. ಏನೋ ಒಂಥರ ಆಚೆ ಹೋದರೆ ಒಂಚೂರು ಸಮಾಧಾನ ಆಗುತ್ತೆ. ಏನಕ್ಕಪ್ಪ ಅಂದರೆ ಇಡೀ ದಿನ ಮನೇಲೇ ಇದ್ದು ಬೇಜಾರಾಗ್ಬಿಟ್ಟಿರುತ್ತೆ.
ನೀರು ತಗೊಂಡು ಬಂದಮೇಲೆ ಹೊಟ್ಟೆ ಅಂತೂ ಹಸಿವಾಗ್ತಿತ್ತು. ಸೊ ಟೊಮೊಟೊ ಬಾತ್ ಕೂಡ ಘಮ ಅಂತ ಇತ್ತು. ಸೊ ಊಟ ಮಾಡೋಣ ಅಂತ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಾದ್ಮೇಲೆ ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಪಾಪುಗೆ ಹಾಲು ಕೊಟ್ಟು ಕುಡಿಯೋಕ್ಕೆ ಹೋದರೆ ಅವನು ಬೇಡ ಅಂತ ಸ್ಟೈಲಾಗಿ ಹೇಳ್ಬಿಟ್ಟ. ನಾನು ಸರಿ ಹೋಗು ಆಯಿತು ಬೇಡ ಅಂತ ಅಂದೆ ಅಲ್ವಾ, ನಾನು ಮಲ್ಕೋತೀನಿ ಅಂತ ಮಲಗಿದ್ದೆ. ಅಷ್ಟರಲ್ಲಿ ಪಾಪು ಅವನು ಹಾಲು ಬಾಟ್ಲು ಎತ್ಕೊಂಡು ಅವನು ಮಲ್ಗಕ್ಕೆ ಬಂದ. ಈ ಸಂಡೇ ಅಂತೂ ಹೇಗೋಯ್ತು ಅಂತಲೇ ಗೊತ್ತಿಲ್ಲ. ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೆ. ಕಣ್ಣಿಗೆ ನಿದ್ದೆ ಹತ್ಬಿಟ್ಟಿತ್ತು. ಹೇಗೋ ಮಲ್ಕೊಳ್ಳೋಣ ಅಂತ ಮಲಗಿದ್ರೆ ಪಾಪು ಬಂದು ಮುದ್ದು ಮಾಡ್ತಾ ಮಲಗಿದ್ದ. ಇಷ್ಟೇ ಇವತ್ತಿನ ದಿನಚರಿ. ಓಕೆ ಬಾಯ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.